ಜಸ್ಟ್ 32 lakhs ಅಲ್ಲಿ ಈ ಮನೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಇದು ಹಾಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 10/12 ಇದೆ ಸರ್ ನಿಮಗೆ. ಓಕೆ, 10/12 ಇದೆ. ಕಿಚನ್ ಬಂದ್ಬಿಟ್ಟು ನಿಮಗೆ 10/8 ಇದೆ ಸರ್ ನಿಮಗೆ. ಇದು ಗ್ರಾನೈಟ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಇದು 80 rupees ಬರುತ್ತೆ ಸರ್ ಇದು ಸ್ಕ್ವೇರ್ ಫೀಟ್. ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ಬಂದಿದೆ ಸರ್. ಈಗ ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು ಬೇಸಿಕ್ ಬಂದ್ಬಿಟ್ಟು 1800 rupees ಇದೆ. ಅದೇ ರೀತಿ ನಿಮಗೆ 1950 ಇದೆ, 2150 ಇದೆ ಸರ್. ಇದು ನಿಮಗೆ ಒಂದು ರೂಮ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಸರ್. ಇದು ನಿಮಗೆ 12/13 ಇದೆ ಸರ್ ರೂಮ್ಸ್. ರೂಮ್ ಇದೆ ಸರ್ ನಿಮಗೆ ವೆಟ್ರಿಫೈ ಟೈಲ್ಸ್ ಬರುತ್ತೆ. ಇದು ನಿಮಗೆ 2/4 ಇದೆ ಸರ್ ನಿಮಗೆ. ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 45 rupees ಬರುತ್ತೆ ಸರ್ ಇದು ಒಂದು ಸ್ಕ್ವೇರ್ ಫೀಟ್. ಓಕೆ, ಆಲ್ಮೋಸ್ಟ್ ಇದೆಲ್ಲ 10 feet ನಾವು ಟೈಲ್ಸ್ ಕವರ್ ಮಾಡ್ಕೊಟ್ಟಿದ್ದೀವಿ. ಬಾತ್ರೂಮ್ ಟೈಲ್ಸ್ ಬಂದ್ಬಿಟ್ಟು 40 rupees ಫುಲ್ ಕವರ್ ಮಾಡಿದ್ದೀರಾ? ಫುಲ್ ಕವರ್ ಮಾಡಿದೆ ಸರ್. ದೇವರ ಮನೆ ಮೇಲೇನೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ. ಇದೊಂದು ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸರ್. ಸರ್ ಈ ಮನೆ ಕಂಪ್ಲೀಟ್ ಮಾಡಕ್ಕೆ ನಿಮಗೆ 8 to 9 months ಕಂಪ್ಲೀಟ್ ಮಾಡ್ಕೊಟ್ಟಿದೆ ಸರ್. ಇಂಟೀರಿಯರ್ ಮಾಡಿಸ್ತಾ ಇದ್ದಾರೆ, ಸ್ವಲ್ಪ ಸಣ್ಣ ಬಿಟ್ಟು ಟಚ್ ಅಪ್ ವರ್ಕ್. ಆಮೇಲೆ ಏನೋ ಅರ್ಜೆಂಟ್ಗೋಸ್ಕರ ಅವರು ಗೃಹ ಪ್ರವೇಶ ಟೈಮ್ ಇಲ್ಲ ಚೆನ್ನಾಗಿಲ್ಲ ಅಂತ ಮಾಡ್ಕೊಂಡ್ರು. ಆಮೇಲೆ ಒಂದು 10% ವರ್ಕ್ ಇತ್ತು, ಅದನ್ನ ಇವಾಗ ಫಿನಿಶಿಂಗ್ ಮಾಡ್ಕೊಡ್ತಾ ಇದೆ ಸರ್. ಆಲ್ಮೋಸ್ಟ್ 9 months ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದೆ ಸರ್. ಇವ್ರ ಕಡೆ ಕೊಟ್ರೆ ನನ್ನ ದುಡ್ಡು ಸೇಫು, ಮತ್ತೆ ನಾನು ಇದರಿಂದ ಒಂದು ಒಳ್ಳೆ ಏನು ಮನೇನು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅನ್ನೋದು ನನ್ನ ಗಮನಕ್ಕೆ ಬಂತದು. ಈ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರಿಗೆ ಏನೋ ಸ್ಪೆಷಲ್ ಕನ್ಸೆಷನ್ ಏನಾದ್ರು ಸಿಗುತ್ತಾ, ಏನಾದ್ರು ಆಫರ್ ಕೊಡ್ತೀರಾ ಹೇಗೆ ಸರ್? ಲಾಸ್ಟ್ ಟೈಮ್ ಎಲ್ಲ ಪ್ರತಿ ಪ್ಯಾಕೇಜ್ ಅಲ್ಲಿ 50 rupees ಡಿಸ್ಕೌಂಟ್ ಕೊಡ್ತಾ ಇದ್ದೆ. ಇವಾಗ ಪ್ರೆಸೆಂಟ್ ಸ್ವಲ್ಪ ರೇಟ್ ಎಲ್ಲ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ಪ್ರತಿ ಪ್ಯಾಕೇಜ್ ಅಲ್ಲಿ ನೆಗೋಷಿಯಬಲ್ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ನಾಗರಬಾವಿಲಿದ್ದೀನಿ ನೋಡಿ. ಬೆಂಗಳೂರಲ್ಲಿ ಮನೆ ಕಟ್ಟೋದು ಅಂತ ಹೇಳಿದ್ರೆ ಇವತ್ತು ಸಿಕ್ಕಾಪಟ್ಟೆ ಜನರಿಗೆ ತಲೆನೋವು ಅಂತಾನು ಕೂಡ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಸೈಟ್ ಇದೆ, ಆದರೆ ದಿ ಬೆಸ್ಟ್ ಆಗಿ ಮನೆ ಕಟ್ಟಿಕೊಡೋರಿಲ್ಲ ಅಂತ ಹೇಳಿ ಸುಮಾರು ಜನರ ಆರೋಪ ಇದೆ. ಹಾಗಾಗಿ ಇವತ್ತೊಂದು ಮನೆಯನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು 30-40 ನಿರ್ಮಾಣ ಆಗಿರುವಂತಹ ಮನೆ ಇದು. ಸೊ ಇದಕ್ಕೆ ಎಷ್ಟು ಖರ್ಚಾಗಿರಬಹುದು ನೀವೊಂದು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಸ್ಟ್ 32 lakhs ಅಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಒಂದು 2 BHK ಇದೆ, ಕೆಳಗಡೆ ಒಂದು ಸಿಂಗಲ್ BHK ಇದೆ, ಮತ್ತು ಒಂದು ಮೇಲ್ಗಡೆ ಒಂದು ರೂಮ್ ಕೂಡ ಇದೆ. ಸೊ ಇಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರುವಂತಹ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರಭದ್ರ ಅವರಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಇವತ್ತು ನಿಮ್ಮನ್ನು ಅರಸ್ಕೊಂಡು ನಾಗರಬಾವಿಗೆ ಬಂದಿದ್ದೀನಿ. ಕಾರಣ ಈ ಮನೆಯನ್ನು ಒಂದು ಟೂರ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ. ಹೌದು ಸರ್. ಸೊ ಎದುರುಗಡೆ ಒಂದು ಮರ ಇದೆ, ಅವ್ರು ಕಾಣಿಸ್ತಿದೆ ನೋಡಿ. ಆ ಮರಕ್ಕೆ ಏನು ತೊಂದರೆನೇ ಮಾಡಿಲ್ಲ ನೀವು. ಈಗ ಬಹುಶಃ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ಜನ ಮನೆಯನ್ನ ಕಿತ್ತು ಬಿಸಾಕ್ಬಿಟ್ಟು ಆರಾಮಾಗಿ ಸೈಟನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮನೆ ಕಟ್ತಾರೆ. ಹೌದು ಸರ್. ನನಗೀಗ ಒಂದು ವ್ಯೂ ತೋರ್ಸೋಣ ಅಂತ ಹೇಳಿದ್ರೆ ಅದು ನೀಟಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಮರ ಇದೆ, ಆ ಮರವನ್ನ ತೆಗೆದೇ ಇರೋದೇ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಆ ಮರವನ್ನು ತೆಗೆದಿಲ್ಲ, ಏನ್ ಕಾರಣ ಅಂತ? ಏನಪ್ಪಾ ಅಂತಂದ್ರೆ, ಈಗ ಸರ್ ಮನೆ ವೆಂಟಿಲೇಷನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಬೆಂಗಳೂರಲ್ಲಿ ನಮ್ಗೆ ಆಮ್ಲಜನಕ ಸಿಗದೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಮನೆ ಎದುರುಗಡೆ ಇರೋ ಮರ ನಾವು ತೆಗೆದ್ಬಿಟ್ರೆ ನಮ್ಗೆ ಆಮ್ಲಜನಕ ಸಿಗ್ತಾ ಇರಲ್ಲ. ನಾವೇನು ಒಂದು ವರ್ಷಕ್ಕೆ ಇದಕ್ಕೆ ಕೆಲಸಕ್ಕೋಸ್ಕರ ನಾವೇನಾದ್ರು ಮರ ತೆಗೆದ್ವಿ ಅಂದ್ರೆ ಒಂದು 25 ರಿಂದ 30 ವರ್ಷ ಅದು ಸಫರ್ ಬಿಡ್ಬೇಕಾಗುತ್ತೆ. ಈ ಮತ್ತೆ ಮರ ಬೆಳಿಬೇಕು ಅಂದ್ರೆ ಒಂದು 15 ರಿಂದ 20 ವರ್ಷ ಬೇಕಾಗುತ್ತೆ. ಅದಕ್ಕೋಸ್ಕರ ಇರೋ ಮರನ ಇಟ್ಕೊಂಡ್ಬಿಟ್ಟು ನೀಟಾಗಿ ನಾವು ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಮೇಲ್ಗಡೆ ನಿಮ್ ಕನ್ಸ್ಟ್ರಕ್ಷನ್ ಮಾಡಿದ್ರು. ಓಕೆ, ಈ ಮನೆ 30-40 ಅಲ್ವಾ? ಹೌದು ಸರ್. ಓಕೆ, ಇದು ಕೆಳಗಡೆ ನೀವು ವರ್ಕ್ ಮಾಡಿಲ್ವಾ, ಹೇಗೆ ಇದು? ಸರ್, ಇದು ಕೆಳಗಡೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇತ್ತು. ಇದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇರೋದನ್ನ ಮತ್ತೆ ರಿನೋವೇಟ್ ಮಾಡಿರೋಂಥದ್ದು. ಎಕ್ಸಿಸ್ಟಿಂಗ್ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಆಲ್ರೆಡಿ ಅವ್ರದ್ದು ಡೂಪ್ಲೆಕ್ಸ್ ಮನೆ, ಸೆಮಿ ಡೂಪ್ಲೆಕ್ಸ್ ಇತ್ತು ಇದು. ಓಕೆನಾ? ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್, ಒಂದು ಹಾಲ್, ಕಿಚನ್, ಮೇಲ್ಗಡೆ ಒಂದು ರೂಮ್ ಸೆಮಿ ಡೂಪ್ಲೆಕ್ಸ್ ಇತ್ತು. ಅದನ್ನೇ ರಿನೋವೇಟ್ ಮಾಡಿಬಿಟ್ಟು ನಾವು ಫಸ್ಟ್ ಫ್ಲೋರ್ ಅಲ್ಲಿ 1 BHK ಮನೆ ಮಾಡಿಬಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಮನೆ ಮಾಡಿ ಥರ್ಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಮಾಡಿದ್ವಿ ಸರ್. ಒಂದು ರೂಮ್ ಮಾಡಿದಿರಾ? ಈಗ ಕಂಪ್ಲೀಟ್ ಟೂರ್ ಮಾಡೋಣ. ಖಂಡಿತ ಸರ್, ಬನ್ನಿ ಸರ್. ಓಕೆ, ಇಲ್ಲಿಂದ ಎಂಟ್ರಿ ಆಗಿದೆ, ಯಾಕಂದ್ರೆ ಆಲ್ರೆಡಿ ಇರುವಂತದ್ದು. ಅದನ್ನ ತೋರ್ಸೋದು ಬೇಡ, ಈಗ ನೀವು ಏನ್ ವರ್ಕ್ ಮಾಡಿದಿರಾ ಅದನ್ನ ಮಾತ್ರ ತೋರಿಸೋಣ. ಓಕೆ, ಬನ್ನಿ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಸ್ಟೇರ್ ಕೇಸ್ 2.5 ಇದೆ ಸರ್ ಸ್ಟೆಪ್. ಅದೇ ರೀತಿ ನಿಮ್ಗೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 1 BHK ಮನೆ ಬರುತ್ತೆ. ಒಂದು ನಿಮಿಷ ತೋರಿಸಿ. ಇದು ಯಾಕೆ ತುಂಬಾ ಕಡಿಮೆ ಬಿಟ್ಟಿದ್ದೀರಾ? ಚಿಕ್ಕದಾಗಿ ಸ್ಪೇಸ್ ಆಯ್ತು ಅಂದ್ರೆ ಸರ್, ಇದು ಮುಂಚೆನೆ ಅವರು ಆಲ್ರೆಡಿ 6 feet ಬಿಟ್ಕೊಂಡ್ಬಿಟ್ಟು ಜಾಗನ. ಓಕೆನಾ? 6 feet ಬಿಟ್ಟಿದ್ದಾರೆ ಅಂದ್ರೆ ನಾವು 2.5 ತಗೊಂಡು ಒಂದು ಅರ್ಧ ಫುಟ್ ನಮ್ಗೆ ಮುಂದ್ಗಡೆ ಕಾಂಪೌಂಡ್ ಎಲಿವೇಶನ್ ಬೇಕಾಗಿದೆ. ಅದಕ್ಕೋಸ್ಕರ ನಾವು 2.5 ಮಾತ್ರ ಮೆಟ್ಲು ತಗೊಂಡಿದ್ದೀವಿ ಸರ್. ಈಗ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಅಂದ್ರೆ ಅಲ್ಲಿ ಎಷ್ಟು ಜಾಗ ಇದೆ ಅದರಲ್ಲಿ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗುತ್ತೆ. ಅದನ್ನ ಮತ್ತೆ ನಾವು ಎಕ್ಸ್ಟ್ರಾ ಏನೋ ಮಾಡಕ್ ಆಗಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡ್ಕೊಟ್ಟಿರ್ತೀವಿ ಸರ್. ಓಕೆನಾ? ಅದೇ ಸರ್, ಇದನ್ನ ಎಂಟ್ರೆನ್ಸ್. ಓಕೆನಾ? ಇದು ಫುಲ್ ಎಲ್ಲ ಗ್ರಿಲ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ನಮ್ ಸ್ಕೋಪ್ ಬರೋದಿಲ್ಲ. ಸೇಫ್ಟಿ ಸೇಫ್ಟಿ ಗ್ರಿಲ್. ಓಕೆನಾ?
ಇದು ನಿಮ್ಮ ಇದರಲ್ಲಿ ಬರೋದಿಲ್ವಾ? ಎಕ್ಸ್ಟ್ರಾ ಮಾಡಿಸ್ಬೇಕು. ಎಕ್ಸ್ಟ್ರಾ ಇದು ನಾವು ಮಾಡ್ಕೊಟ್ಟಿರೋದು. ಓಕೆ ಓಕೆ ಓಕೆನಾ? ಇಲ್ಲಿ ಎಷ್ಟು ಸ್ಪೇಸ್ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ 5 ಫೀಟ್ ಇದೆ ಸರ್ ಇದು. ಓಕೆ. ಅದೇ ತೀರಿ ನಿಮಗೆ ಎಂಟ್ರೆನ್ಸ್ ಬರುತ್ತೆ. ಓಕೆ, ಇದು ಮೈನ್ ಡೋರ್. ಮೇನ್ ಡೋರ್ಸ್. ವಾವ್. ಇದು ಯಾವ ವುಡ್ ಇದು? ಸರ್ ಇದೆಲ್ಲ ಟೀ ಕುಡ್ ಬರುತ್ತೆ ನಿಮಗೆ. ಓಕೆ, ಇದು ಮುಖ್ಯ ದ್ವಾರ. ಇಲ್ಲಿ ಕೆಳಗಡೆ ನಾವೇನು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಅನ್ನ ಮೊದಲು ನೋಡಿದೀವಿ. ಹೌದು ಸರ್. ಸೊ ಅದರಿಂದ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಬರೋದ್ರಿಂದ ಅರ್ಧ ಸೈಟ್ ಇಲ್ಲಿ ಸಿಗುತ್ತೆ. ಅರ್ಧ ಸೈಟ್ ಮಾತ್ರ ತಗೊಂಡಿದೀವಿ, ಇನ್ನು ಅರ್ಧ ಸೈಟ್ ಅವ್ರ ಡ್ಯೂಪ್ಲೆಕ್ಸ್ ಮನೆನೇ ಇದೆ ಸರ್. ಈಗ ಯಾರದಾದ್ರೂ ಮನೆ ಈ ರೀತಿ ಹಳೆಯದು ಕಟ್ಟಿರೋದು ಅದನ್ನೇನಾದ್ರೂ ರಿನೋವೇಟ್ ಮಾಡ್ಬೇಕಂದ್ರು ಅದನ್ನು ನೀವು ಮಾಡ್ತೀರಾ ಹೇಗೆ? ಸರ್ ರಿನೋವೇಷನ್ ಮಾಡ್ತೀವಿ. ಫಸ್ಟ್ ಬೇಸ್ಮೆಂಟ್ ಅಲ್ಲಿ ಫಿಲ್ಲರ್ ಇರ್ಬೇಕು ಸರ್. ಅವರು ಆಲ್ಮೋಸ್ಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅವ್ರು ಇದ್ದು ಅವ್ರು ನಿಂತ್ಕೊಂಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಅವ್ರ ಸಲ ಫೋಟೋಸ್ ಎಲ್ಲ ಇದ್ರೆ ಒಂದ್ಸಲ ಕ್ರಾಪ್ ನಮ್ಮ ಸ್ಟ್ರಕ್ಚರ್ ಇಂಜಿನಿಯರ್ ಸೈಟಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಅದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಓಕೆ ಅಂದ್ರೆ ನಮ್ಮ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ ಓಕೆ, ಖಂಡಿತ ಮಾಡ್ಕೊಡ್ತೀವಿ. ಎಸ್ ಎಸ್, ಖಂಡಿತ. ಆ ರೀತಿ ಯಾರಾದ್ರೂ ಇದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ನೋಡಿ, ಇವ್ರದ್ದೇ ಸಂಸ್ಥೆ. ಹಾಗಾಗಿ ಇವ್ರನ್ನೇ ಖುದ್ದಾಗಿ ನಿಂತು ಮಾತಾಡಿಸ್ತಿದ್ದೀನಿ. ಈಗ ಮನೆ ಒಳಗಡೆ ಹೋಗೋಣ. ಸೊ ಇಲ್ಲಿ ಸಿಂಗಲ್ BHK ಅಲ್ವಾ ಇದು? ಹೌದು ಸರ್, ಸಿಂಗಲ್ BHK ಬರುತ್ತೆ. ತುಂಬಾ ಸ್ಪೇಸ್ ಇಟ್ಟಿದ್ದೀರಾ? ಹೌದು ಸರ್. ಇದು ಓನರ್ ರಿಕ್ವೈರ್ಮೆಂಟ್ ಹೇಗೆ? ಇದು ನಿಮಗೆ 1 BHK ಮನೆ ಸರ್. ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಸೈಟ್ ವಿಸಿಟ್ ಮಾಡ್ಬಿಟ್ಟು ನಾವು ಇದು ರಿನೋವೇಷನ್ ಮನೆ ಆಗಿರೋದ್ರಿಂದ ಫಸ್ಟ್ ಸೈಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಯಾವ ತರ ಇದೆ, ಅವ್ರ ಬೇಸ್ಮೆಂಟ್ ಯಾವ ತರ ಹಾಕಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು, ಇಲ್ಲ ಇದನ್ನೇ ಫುಲ್ ಡೂಪ್ಲೆಕ್ಸ್ ಮನೆ ಮಾಡೋಣವಾ, ಇಲ್ಲಾಂದ್ರೆ ಇದು 1 BHK ಮನೆ ಮಾಡ್ಬಿಟ್ಟು ಫಸ್ಟ್ ಫ್ಲೋರ್ 2 BHK ಮನೆ ಮಾಡೋಣವಾ, ಯಾವ ತರ ಮಾಡ್ಬೇಕು ಅನ್ನೋದಿಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ಇದು 1 BHK ಮನೆ ಮಾಡೋಣ ಸರ್. ಹಿಂದ್ಗಡೆ ಹಂಗೆ ಇರಲಿ, ಅದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್, ಅದನ್ನೇನು ಟಚ್ ಮಾಡೋದು ಬೇಡ ಅಂತ ಹೇಳಿದ್ರು ಕ್ಲೈಂಟ್. ಹಾಗಾಗಿ ಇದು 1 BHK ಮನೆ ಮಾಡ್ಕೊಂಡು ಮೇಲ್ಗಡೆ 2 BHK ಮನೆ ಮಾಡಿದ್ದೇವೆ ಸರ್. ಇದು ಹಾಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 10/12 ಇದೆ ಸರ್ ನಿಮಗೆ. ಓಕೆ, 10/12 ಇದೆ. ಈ ವಿಡಿಯೋ ನೋಡೋರಿಗೆ ಬಹುಶಃ ಮನೆಯನ್ನ ಕಟ್ಟೋರು ಯಾರಾದ್ರೂ ಇದ್ರೆ ಅವ್ರಿಗೆ ಒಂದು ಒಳ್ಳೆ ಐಡಿಯಾ ಸಿಗ್ಬೋದಲ್ವಾ? ಹೌದು ಸರ್, ಖಂಡಿತ. ಈ ರೀತಿ ಒಂದು ಡಿಸೈನಿಂಗ್ ಇರುತ್ತೆ, ಈ ರೀತಿ ಒಂದು ಪ್ಲಾನ್ ಮಾಡಬಹುದು ಅನ್ನೋದಕ್ಕೂ ಒಂದು ಐಡಿಯಾ ಸಿಗುತ್ತೆ. ಇದು ಕಿಚನ್. ಇದು ನಿಮ್ಗೆ ಕಿಚನ್ ಬರುತ್ತೆ. ಓಪನ್ ಕಿಚನ್. ಓಪನ್ ಕಿಚನ್ ಬರುತ್ತೆ ಸರ್. ಓಕೆ, ಕಿಚನ್ ಬಂದ್ಬಿಟ್ಟು ನಿಮಗೆ 10/8 ಇದೆ ಸರ್ ನಿಮ್ಗೆ. ಇದು 10/8 ಇದೆ. ಹೌದು. ಓಕೆ ಓಕೆ. ಇದು ಇಂಟೀರಿಯರ್ ವರ್ಕ್ ಅಲ್ಲ ನಿಮ್ಗೆ? ಇಂಟೀರಿಯರ್ ವರ್ಕ್ ಎಲ್ಲ ನಾವು ಮಾಡಿಲ್ಲ, ಇದು ಸಪರೇಟ್ ನಾವು ಇದಕ್ಕೆ ಡಿಸೈನ್ಸ್ ಕೊಟ್ಟು ಮಾಡಿಸಿದ್ರು. ಓಕೆ. ಈಗ ನಿಮ್ಮ ಮನೆ ಡಿಸೈನ್ ಆಗುವಾಗ ಆ ಡಿಸೈನ್ ಅಲ್ಲೇ ಈ ತರ ಬರುತ್ತೆ, ಹಿಂಗ್ ಬಂದ್ರೆ ಚೆನ್ನಾಗುತ್ತೆ ಅಂತ 3D ಕೊಡ್ತೀರಾ? ಹೌದು ಸರ್, ಖಂಡಿತ ಕೊಡ್ತೀನಿ ಸರ್. ನಿಮಗೆ 3D ಟಾಪ್ ವ್ಯೂ ಅಂತ ಬರುತ್ತೆ. ಯಾವ ತರ ನಿಮ್ಮ ಮನೆ ಬರ್ತಾ ಇದೆ, ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಒಂದು ಸ್ಟೆಪ್ ನಿಮಗೆ ಮೋಲ್ಡ್ ಆದ್ಮೇಲೆ ಆ ಫ್ಲೋರ್ ಇಂದ ಏನೇನು ಯಾವ ತರ ಡಿಸೈನ್ಸ್ ಬರುತ್ತಿಲ್ಲ ಪ್ಲಾಸ್ಟಿಂಗ್ ಆಗ್ತದೆ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಈ ಡಿಸೈನ್ ಅನ್ನು ನೀವೇ ಕೊಟ್ಟಿರ್ತೀರಾ? ಹೌದು ಸರ್, ಖಂಡಿತ ಕೊಟ್ಟಿದ್ದೀವಿ. ಓಕೆ ಓಕೆ. ಇಲ್ಲಿ ರೂಮ್ ಎಲ್ಲಿ? ಆ ಕಡೆ ರೂಮ್ ಬಂದ್ಬಿಟ್ಟು ಈ ಕಡೆ ಬರುತ್ತೆ. ಇದು ಇಲ್ಲೊಂದು ದೇವರ ಮನೆ ಇದೆ. ಇದು ದೇವರ ಮನೆ ಬರುತ್ತೆ ಸರ್, ಚಿಕ್ಕದಾಗಿ. ಓಕೆ, ಚಿಕ್ಕದಾಗಿ ಒಂದು ದೇವರ ಮನೆ ಇದೆ. ಎಸ್, ಬನ್ನಿ ಸರ್, ರೂಮ್ ಅಂತ ತೋರಿಸೋಣ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ ಈ ರೂಮ್ಗೆ? ಈ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ ಸರ್. ಜಸ್ಟ್ ಒಂದು ಕಾಮನ್ ಬಾತ್ರೂಮ್, 1 BHK ಮನೆ ಬರುತ್ತೆ. ಎಸ್, ಇದು ಎಷ್ಟಿದು ರೂಮ್ ಸುತ್ತಳ? ರೂಮ್ ಸೈಜ್ ಬಂದ್ಬಿಟ್ಟು ಇದು 10/10 ಇದೆ ಸರ್, ಎಕ್ಸಾಕ್ಟ್ ಆಗಿ 10/10 ವಿತ್ ವಾರ್ಡ್ರೋಬ್ ಕೂಡ. ಓಕೆ ಓಕೆ. ಗೃಹ ಪ್ರವೇಶ ಆಗಿದೆ ಸರ್. ಸ್ವಲ್ಪ ಮೈನರ್ ಟಚ್ ಅಪ್ ವರ್ಕ್ ಇದೆ ಸರ್. ಇದನ್ನ ಸ್ವಲ್ಪ ಇನ್ನೊಂದು 5% ವರ್ಕ್ ಇದೆ ಸರ್. ಎಲ್ಲ ಕ್ಲೀನಿಂಗ್ ಫಿಟ್ಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೆ ಸರ್. ನಿಮಗೆ ಇದು ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4.5ಗೆ ನಿಮಗೆ 7 ಬರುತ್ತೆ ಸರ್ ಇದು. ಓಕೆ ಓಕೆ. ತುಂಬಾ ಸ್ಪೇಷಿಯಸ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಸರ್. ಇದು ಫಸ್ಟ್ ಒಂದ್ಸರಿ ವಾಲ್ ಕಟ್ಟಿದ್ವಿ, ಆದ್ರೆ ಕ್ಲೈಂಟ್ ಅವ್ರು ಬಂದ್ಬಿಟ್ಟು ನಾವು 4ಕ್ಕೆ ನಾವು 7 ಮಾಡಿದ್ವಿ. ಕ್ಲೈಂಟ್ ಬೇಡವಿರು, ಇದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಈಗ ನಾಳೆ ಏನಾದ್ರು ಸ್ನಾನ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ, 4:15 ಮಾಡೋಣ ಅಂದ್ಬಿಟ್ಟು ಅವ್ರ ಹತ್ರ ಡಿಸ್ಕಷನ್ ಮಾಡಿ ವಾಲ್ ಕಟ್ಟಿರೋದನ್ನ ಮತ್ತೆ ರಿಮೂವ್ ಮಾಡ್ಬಿಟ್ಟು ಮಾಡ್ಕೊಟ್ಟಿರೋದು. ಇದು ಟೈಲ್ಸ್ ಬಂದಿದ್ದು ಗ್ರಾನೈಟ್ ಸರ್. ಓಕೆ, ಇದು ಗ್ರಾನೈಟ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಇದು 80 ರೂಪೀಸ್ ಬರುತ್ತೆ ಸರ್ ಇದು ಸ್ಕ್ವೇರ್ ಫೀಟ್. ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ಬಂದಿರುತ್ತೆ. ಇನ್ಕ್ಲೂಡಿಂಗ್ ಆಗಿರುತ್ತೆ. ಈಗ ನಿಮ್ಮ ಪ್ಯಾಕೇಜ್ ಎಷ್ಟಿದೆ ಅನ್ನೋದು ಒಂದ್ಸಲ ಹೇಳಿ ಸರ್. ಈಗ ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು ಬೇಸಿಕ್ ಬಂದ್ಬಿಟ್ಟು 1800 ರೂಪೀಸ್ ಇದೆ. ಅದೇ ರೀತಿ ನಿಮಗೆ 1950 ಇದೆ, 2150 ಇದೆ ಸರ್. ಓಕೆ ಓಕೆ. 3 ಪ್ಯಾಕೇಜ್ ಇದೆ. 3 ಪ್ಯಾಕೇಜ್ ಇದೆ ಸರ್. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಯಾವ್ದು ಬೇಕಾದ್ರೂ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಅಂತ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಷನ್ ಮಾಡ್ಕೋಬಹುದು. ಇದು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಆಗಿರುವಂತ ಮನೆ ಸರ್ ಇದು. ಓಕೆನಾ? ಹಾಗಾಗಿ ಇದು ನಿಮಗೆ 75 ರೂಪೀಸ್ ನಾವು ಕೊಡ್ತಾ ಇದ್ವಿ, ಬಟ್ ಮೇಲ್ಗಡೆ 5 ರೂಪೀಸ್ ನಾವು ಪೇ ಮಾಡಿಬಿಟ್ಟು ಮಾಡ್ತೀವಿ. ಓಕೆ. ಮೇಲ್ಗಡೆ 2 BHK ಮನೆ ಇದೆ ಸರ್ ಹತ್ರ. ಓಕೆನಾ? ಇದು ಕೂಡ ನಿಮಗೆ 2.5 ಬರುತ್ತೆ ಸರ್. 2.5 ಬರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಸ್ಟೇರ್ ಕೇಸ್ ಗ್ರಾನೈಟ್ ಬಂದ್ಬಿಟ್ಟು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ. CNC ಕಟಿಂಗ್ ಸರ್, ಎಲಿವೇಶನ್ ಇದಕ್ಕೋಸ್ಕರ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಫ್ರಂಟ್ ಕಡೆ? ತುಂಬಾ ಚೆನ್ನಾಗಿ. ಇಲ್ಲಿ ಮಾತ್ರ ಫುಲ್ ಸ್ಪೇಸ್ ಸಿಗುತ್ತೆ. ಫುಲ್ ಸ್ಪೇಸ್ ಕೆಳಗಡೆ ಏನು ಅಕ್ವೈರ್ ಆಗಿದೆ ಆ ಮನೆ ಕೂಡ ಇದ್ರಲ್ಲಿ ಇನ್ಕ್ಲೂಡಿಂಗ್ ಬರುತ್ತೆ. ಎದುರುಗಡೆ ನೋಡಿ ಇಷ್ಟೊಂದು ಸ್ಪೇಸ್ ಇದೆ. ಮನೆಗೆ ಇಷ್ಟೊಂದು ಸ್ಪೇಸ್ ಇದ್ರೆ ನಾವು ಪಾಟ್ಗಳನ್ನು ಇಟ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ, ಅಥವಾ ಏನಾದರೂ ಒಂದು ಜೋಕಾಲಿನ ಹಾಕೊಂಡು ಕುತ್ಕೊಳ್ಳೋಕ್ಕೂ ಆಗುತ್ತೆ. ಆಮೇಲೆ ಫ್ರೀ ಟೈಮ್ ಇದ್ರೆ ಹೊರಗಡೆ ಬಂದು ಹಿಂಗೆ ನಿಂತ್ಕೊಂಡು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮರ ಅಂತೂ ಸಖತ್ತಾಗಿದೆ ಇಲ್ಲಿ. ತುಂಬ ಮರಗಳಿದ್ದಾವೆ. ಪ್ರಕೃತಿ ಮಧ್ಯಾಹ್ನ ಒಂದು ಮನೆಯನ್ನು ಕಟ್ಟಿದ್ದೀರಾ.
ನಾಗರಬಾವಿಲಿ ಇಂಥ ಮನೆ ಇದೆ ಅನ್ನೋದು ಈ ತರ ಇದೆ ಅನ್ನೋದು ಇವತ್ತು ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇದೆ. ಹಾಂ ಸರ್. ಒಂದು ಜಾಗ ಕೂಡ ಇಲ್ಲಿ ಖಾಲಿ ಇಲ್ಲ. ಈಗ ನೀವು ಮಾಡಿದ್ದು ಬಹುಶಃ ನಮ್ಗೆ ತೋರ್ಸೋದಕ್ಕೊಂದು ಅವಕಾಶ ಆಯ್ತು. ಓಕೆ, ಇದು ಟೀ ಕುಡ್ ಅಲ್ವಾ? ಹಾಂ, ಇದು ಟೀ ಕುಡ್ ಸರ್. ನೀವು ವರ್ಮಾ ಟೇಕ್ ಬರ್ತಾ ಇದೆ, ಇದು ಮೇನ್ ಡೋರ್ ಸರ್. ಮೈನ್ ಡೋರು. ಓಕೆ, ಇದು ಎಷ್ಟು ವಿಸ್ತೀರ್ಣ ಇದು? 30-40 ಫುಲ್ಲು? ಹಾಂ, 30-40 ಫುಲ್ ಕವರ್ ಆಗಿದೆ. ಓಕೆ ಓಕೆ, ಬನ್ನಿ ಸರ್ ಒಳಗಡೆ. ಇದು ಬಂದ್ಬಿಟ್ಟು ನಿಮ್ಗೆ ಹಾಲ್ ಬರುತ್ತೆ. ಐ ಥಿಂಕ್ ಅಲ್ಲೂ ಇಷ್ಟೇ ಸ್ಪೇಸ್ ಇದೆ ಅಲ್ವಾ ಸರ್? ಹಾಲ್ ಬಂದ್ಬಿಟ್ಟು ಅಲ್ಲಿ ಇಷ್ಟೇ ಬೇಸ್ ಇದೆ, ಬಟ್ ನಿಮಗೆ ಲೆಂತ್ ಕಡಿಮೆ ಇದೆ ಸರ್. ನಿಮ್ಗೆ ಅಗಲ ಕಡಿಮೆ ಇದೆ, ಉದ್ದ ಜಾಸ್ತಿ ಇದೆ. ಇಲ್ಲಿ ನಿಮಗೆ ಇಲ್ಲಿ ಅಗಲ ಜಾಸ್ತಿ ಬರ್ತಾ ಇದೆ ಸರ್. ಅಗಲ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 17 ಬರುತ್ತೆ, 15 ಬರುತ್ತೆ. ಅಗಲ ಬಂದ್ಬಿಟ್ಟು 12 ಕೆಳಗಡೆ ಏನಿದೆ ಅದೇ ಸರ್. ಈಗ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿರಲ್ಲ ಸರ್? ಹೌದು ಸರ್. ಈಗ ನಮ್ಗೆ ಏನ್ ಗ್ಯಾರಂಟಿ ಅಂತ, ಈಗ ನಾವು ನಿಮ್ಗೆ ಏನಾದ್ರು ಒಂದು ಮನೆ ಕಟ್ಟೋಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ಮನೆಗೆ ನೀವು ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್? ನೀವೇ ಮುಂಚೆಯಿಂದ ನೋಡ್ತಾ ಇದ್ದೀರಾ, ಎಷ್ಟು ವರ್ಷ ಅಂತಾನೆ ಗ್ಯಾರಂಟಿ ಕೊಡಕ್ಕಾಗಲ್ಲ ಸರ್. ಯಾಕಂದ್ರೆ ನೈಸರ್ಗಿಕವಾಗಿ ಮನೆಗೆ ಕನ್ಸ್ಟ್ರಕ್ಷನ್ ಏನು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ಗ್ಯಾರಂಟಿ ಇರೋಂಗಿಲ್ಲ. ಹೌದು, ಬಟ್ ಆದ್ರೂ ಅಲ್ಲಲ್ಲಿ ಬಿರುಕು ಬರೋದು ಸರ್, ಅದಕ್ಕೆ ನಾವು ಅದಕ್ಕೆ ಖಂಡಿತ ನಾವು ಅಸೂರೆನ್ಸ್ ಕೊಡ್ತೀವಿ ಸರ್. ಅದಕ್ಕೆ ನಿಮ್ಗೆ ಅಪ್ ಟು ನಾವು 70 ಇಯರ್ಸ್ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಂಗೆ ಏನಿದೆ ಅದನ್ನ ಕ್ವಾಲಿಟಿ ಕೊಡ್ತೀವಿ ಸರ್. ಕ್ವಾಲಿಟಿ ನಮ್ಮ ಕಡೆಯಿಂದ ಏನಿದೆ 100% ಎಲ್ಲ ಕೊಟ್ಟಿರುತ್ತೆ ಸರ್. ಸಮ್ ಟೈಮ್ ಕ್ಯೂರಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದಾಗ ಆ ರೀಸನ್ ಇದ್ದಾಗ ಮಾತ್ರ ಮನೆ ಕ್ರ್ಯಾಕ್ ಬರೋಕ್ ಸಾಧ್ಯತೆ ಇರುತ್ತೆ. 4 ವರ್ಷ ಆದ್ಮೇಲೆ 5 ವರ್ಷ ಆದ್ಮೇಲೆ ಕ್ರ್ಯಾಕ್ ಬರುತ್ತೆ ಅಂತ ಹೇಳ್ತಾರಲ್ಲ, ಕ್ಯೂರಿಂಗ್ ನೀಟಾಗಿ ಆಗಿರಲ್ಲ ಸರ್. ಕ್ಯೂರಿಂಗ್ ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೋ ಅಲ್ಲಿ ಕ್ರ್ಯಾಕ್ ಆಗಿ ಬರೋದು ಜಾಸ್ತಿ ಆಗುತ್ತೆ. ಆಮೇಲೆ ರೇಷಿಯೋ ಕರೆಕ್ಟ್ ಆಗಿ ಹಾಕಿರಲ್ಲ ಮೆನ್ಷನ್ ಮಾಡ್ಬಿಟ್ಟು, ಕನ್ಸರ್ಟ್ ಪ್ಲಾಸ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನಿಮ್ಗೆ ಆತರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಸೂಪರ್ ಸೂಪರ್. ಇಲ್ಲಿ ದೇವ್ರ ಮನೆ, ಬಹುಶಃ ಕೆಳಗಡೆ ಇಷ್ಟು ಸ್ಪೇಸ್ ಸಿಕ್ಕಿಲ್ಲ, ಇಲ್ಲಿ ಜಾಸ್ತಿ ಸ್ಪೇಸ್ ಸಿಕ್ಕಿದೆ. 30-40 ಸುತ್ತಳತೆ ಇರೋದ್ರಿಂದ ಜಾಸ್ತಿ ಸ್ಪೇಸ್ ಇದೆ. ಇದು ದೇವ್ರ ಮನೆ. ಇಲ್ಲಿ ಕಿಚನ್ ಸ್ವಲ್ಪ ಚಿಕ್ಕದಾಗಿ ಮಾಡಿದಿರಲ್ಲ? ಹಾಂ ಸರ್, ಇದು ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ, ಓಪನ್ ಕಿಚನ್ ಬಂದಿದೆ. ಹಾಲ್ ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀವಲ್ಲ ಸರ್, ಆಗ ಸ್ವಲ್ಪ ಕಿಚನ್ ಚಿಕ್ಕದಾಗಿದೆ. ಓಕೆ ಓಕೆ. ಈ ಕಡೆ ಇದು ನಿಮ್ಗೆ ಯುಟಿಲಿಟಿ ಬರುತ್ತೆ ಸರ್. ನಿಮಗೆ ಇದು ಯುಟಿಲಿಟಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 4ಕ್ಕೆ 8 ಇದೆ ಸರ್ ಇದು. ಓಕೆ ಓಕೆ. ನಿಮಗೆ ಫೇಸಸ್ ಇದೆ ಸರ್. ಏನಾದರೂ ಮೆಷಿನರಿಗಳನ್ನು ಇಟ್ಕೊಳ್ಳೋದಕ್ಕೆ? ಹಾಂ ಸರ್, ಯುಟಿಲಿಟಿಗೆ ದೊಡ್ಡ ಪಾತ್ರೆಗಳೆಲ್ಲ ಸೆಲೆಕ್ಟ್ ಮಾಡೋಕ್ಕೆ, ವಾಷಿಂಗ್ ಪಾತ್ರೆಗಳನ್ನು ಇಟ್ಕೊಳ್ಳೋಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು 2 ರೂಮ್ಸ್ ಅಲ್ವಾ ಇಲ್ಲಿ? ಹಾಂ, 2 ರೂಮ್ ಬರುತ್ತೆ ಸರ್. ಇದು 2 BHK ಮನೆ ಬರುತ್ತೆ. ಓಕೆ. ಇದು ನಿಮಗೆ ಒಂದು ರೂಮ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಸರ್. ಇದು ನಿಮಗೆ 12/13 ಇದೆ ಸರ್ ರೂಮ್ಸ್. ಇದು ರೂಮ್ 12/13 ಬರುತ್ತೆ. ವಾರ್ಡ್ರೋಬ್ ಕೂಡ ಮಾಡ್ಬೋದು. ಓಕೆ ಓಕೆ, ಸೂಪರ್. ಇದು ನಿಮಗೆ ರೂಮ್ ಸೈಜ್ ಬಂದ್ಬಿಟ್ಟು 4ವರೆಗೆ 7 ಬರುತ್ತೆ ಸರ್. ಓಕೆ, ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಈಗ ಬಾತ್ರೂಮ್ಗೆಲ್ಲ ಯಾವ ಇದನ್ನ ಯೂಸ್ ಮಾಡ್ತೀರಾ ಸರ್ ನೀವು? ಸರ್, ಇದೆಲ್ಲ ಮೀಡಿಯಂ ಪ್ಯಾಕೇಜ್ ಏನಿದೆ ಸೆರಾ ಯೂಸ್ ಮಾಡಿದೆ ಸರ್. ಕೆಲವೊಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಜಾಗ್ವಾರ್ ನಾವು ಫಿಟ್ಟಿಂಗ್ಸ್ ತಗೊಂಡಿದ್ದಾರೆ ಸರ್ ಕ್ಲೈಂಟ್. ಡಿಫರೆನ್ಸ್ ಓಕೆ. ಅದಕ್ಕೆಲ್ಲ ಕಂಪನಿ ಗ್ಯಾರಂಟಿನೇ ಸಿಗೋದಲ್ವಾ? ಹೌದು ಸರ್, ಕಂಪನಿ ಗ್ಯಾರಂಟಿನೇ ಸಿಗುತ್ತೆ ಸರ್ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ. ಇಲ್ಲಿ ಒಂದು ರೂಮ್ ಇದೆ ನೋಡಿ. ಹಾಂ, ಇಲ್ಲೊಂದು ರೂಮ್ ಇದೆ ಸರ್ ನಿಮಗೆ. ಇಲ್ಲೇನೋ ಮಾಡಿದ್ದೀರಾ ಸ್ಪೆಷಲ್ ಆಗಿ? ಹಾಂ ಸರ್, ಇದು ಸ್ಟಡಿ ಟೇಬಲ್ ಮಾಡಿದೆ ಸರ್ ಅದಕ್ಕೆ. ಓಕೆ, ಇದು ಬೇಡ ಅಂದರೆ ಇದನ್ನ ಮೇಲ್ಗಡೆ ರಿಮೂವ್ ಮಾಡ್ಕೋಬೋದು. ಎಸ್, ನೈಸ್ ಸರ್. ಇದು ಸರ್ ನಿಮಗೆ ವೆಟ್ರಿಫೈ ಟೈಲ್ಸ್ ಬರುತ್ತೆ. ಇದು ನಿಮಗೆ 2/4 ಇದೆ ಸರ್ ನಿಮಗೆ. ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 45 ರೂಪೀಸ್ ಬರುತ್ತೆ ಸರ್ ಇದು 1 ಸ್ಕ್ವೇರ್ ಫೀಟ್. ಓಕೆ ಓಕೆ. ರೂಮ್ಗಳಿಗೆ ಇದನ್ನ ಯೂಸ್ ಮಾಡಿ, ಹಾಲಿಗೆಲ್ಲ ನೀವು ಗ್ರಾನೈಟ್ ಯೂಸ್ ಮಾಡಿದೆ ಸರ್. ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ತೀವಿ. ಓಕೆ ಓಕೆ. ನಿಮಗೆ ಕಾಮನ್ ಬಾತ್ರೂಮ್ ಬಂದಿದೆ. ಕಾಮನ್ ಬಾತ್ರೂಮಲ್ಲಿ ನಿಮಗೆ ಆಲ್ಮೋಸ್ಟ್ ಇದೆಲ್ಲ 10 ಫೀಟ್ ನಾವು ಟೈಲ್ಸ್ ಕವರ್ ಮಾಡಿಕೊಟ್ಟಿದ್ದೀವಿ. ಬಾತ್ರೂಮ್ ಟೈಲ್ಸ್ ಬಂದ್ಬಿಟ್ಟು 40 ಫುಲ್ ಕವರ್ ಮಾಡಿದ್ದೀರಾ? ಹಾಂ, ಫುಲ್ ಕವರ್ ಮಾಡಿದೆ ಸರ್. ಓಕೆ ಓಕೆ. ಎಸ್, ಇದು ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ನೀರು ಬೀಳ್ತಾ ಇರುತ್ತಲ್ಲ, ಹಾಗಾಗಿ ನಿಮಗೆ ಗೋಡೆ ಎಲ್ಲ ಇದು ಆಗಬಾರ್ದು ಅಂದ್ಬಿಟ್ಟು 10 ಫೀಟ್ ಕವರ್ ಮಾಡಿದೆ. ಎಸ್ ಎಸ್ ಎಸ್. ಈಗ ಮೇಲ್ಗಡೆ ಮತ್ತೊಂದು ರೂಮ್ ಇದೆ ಅಲ್ವಾ? ಹಾಂ, ಮೇಲ್ಗಡೆ ಇನ್ನೊಂದು ಸಿಂಗಲ್ ರೂಮ್ ಅದು ಸರ್. ಮತ್ತೆ ಓಪನ್ ಟೆರೆಸ್ ಕೂಡ ಇದೆ. ಓಕೆ. ಅದೇ ಸರ್, ನಿಮಗೆ ಇದೇ ಥರ ನಿಮ್ಗೆ ಇದನ್ನು ಸೇಮ್ 2.5 ಬರ್ತಾ ಇದೆ. ಓಕೆ. ಇಲ್ಲಿ ಎಲಿವೇಶನ್ ಪರ್ಪಸ್ಗೋಸ್ಕರ ನಿಮಗೆ MS ರೇಲಿಂಗ್ಸ್ ಕೊಟ್ಟಿದ್ದೀವಿ. ಓಕೆ. ಇದು ಒಂಥರ ತುಂಬಾ ಚೆನ್ನಾಗಿದೆ ಅಲ್ಲ, ಇದು ಲುಕ್ಕಿಗೋಸ್ಕರ ಕೊಟ್ಟಿರೋದು. ಸೇಫ್ಟಿ ಕೂಡ ಹೌದು, ಸೇಫ್ಟಿ ಕೂಡ ಹೌದು, ಎಲ್ಲ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಮೇಲ್ಗಡೆ ಟೆರೆಸ್ ಅಲ್ಲಿ ಒಂದು ರೂಮಾ? ಹಾಂ, ಟೆರೆಸ್ ಅಲ್ಲಿ ಒಂದು ರೂಮ್ ಇದೆ ಸರ್. ಓಕೆ ಸರ್, ಈಗ ಇಷ್ಟನ್ನು ಮಾಡಿದಿರಲ್ಲ 30-40 ಸುತ್ತಳತೆಯಲ್ಲೇ ಮಾಡಿರುವಂತದ್ದು. ಹೌದು ಸರ್. ಇದನ್ನ 32 ಲಕ್ಷದಲ್ಲಿ ಕಂಪ್ಲೀಟ್ ಮಾಡಕ್ ಆಗುತ್ತಾ ಸರ್? ಸಾಧ್ಯ ಇದೆಯಾ ಅಂತ? ಇಲ್ಲ ಮತ್ತೇನಾದ್ರು ಜಾಸ್ತಿ ಆಗುತ್ತಾ ಹೇಗೆ ಅಂತ? ಸರ್, ಜಾಸ್ತಿ ಅಂದ್ರೆ ಕ್ಲೈಂಟ್ ಏನಾದ್ರು ರಿಕ್ವೈರ್ಮೆಂಟ್ ಮೇಲೆ ಏನಾದ್ರು ಡಿಫ್ರೆನ್ಸ್ ತಗೊಂಡ್ರೆ ಮಾತ್ರ. ಸರಿ, ಕ್ಲೈಂಟ್ ಏನಾದ್ರು ಈಗ ನಮ್ಮ ಕೊಟ್ಟಿರ್ತೀವಲ್ಲ ಸರ್, ನಾವು ಕೊಟ್ಟಿದ್ದ ಕೊಟೇಶನ್ ಮೇಲೆ ಗ್ರಾನೈಟ್ ಆಗಲಿ ಟೈಲ್ಸ್ ಆಗಲಿ ಆ ಥರ ಏನಾದ್ರು ಪರ್ಚೇಸಿಂಗ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಅಮೌಂಟ್ ಮಾತ್ರ ಪೇ ಮಾಡಿರೋದು ಸರ್. ಅದನ್ನ ಬಿಟ್ಟರೆ ಯಾವುದೇ ರೀತಿ ಅದನ್ನ ಎಕ್ಸ್ಟ್ರಾ ಅಮೌಂಟ್ ಯಾವುದು ಚಾರ್ಜಸ್ ಮಾಡಿಲ್ಲ ಸರ್. ಓಕೆ, ಬೇರೆ ಏನು ಚಾರ್ಜಸ್ ಏನಿದೆ ಬಿಲ್ಡಪ್ ಬೇರೆ ಬರುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡಿರೋಂಥದ್ದು. ಓಕೆ ಓಕೆ. ಇಲ್ಲಿ ಬಂದ್ರೆ ಇಲ್ಲಿ
ಒಂದು ಗ್ಲಾಸ್ ಇದೆ, ಏನಿದು? ಸರ್ ಇದು ದೇವರ ಮನೆ ಮೇಲೆಗಡೆ ನಿಮಗೆ ಸೂರ್ಯನ ಕಿರಣಗಳು ಬೇಕು ಅಂತ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಅವಾಗಲೇ ನಾವು 2 BHK ಮನೆ ಇದೆಯಲ್ಲ, ಆ 2 BHK ಮನೆ ಮೇಲೆಗಡೆ ನೇರವಾಗಿ ದೇವ್ರ ಮೇಲೆ ಕಿರಣಗಳು ಬೀಳೋ ತರ ಮಾಡ್ಕೊಟ್ಟಿದೆ ಸರ್. ಇದು ದೇವರ ಮನೆ ಮೇಲೇನೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ. ಇದೊಂದು ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸರ್. ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದೆ, ಎನರ್ಜಿ ಬರೋದಕ್ಕೋಸ್ಕರ ಮಾಡಿದಂತ. ಓಕೆ ಓಕೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಇದೆ, ಇದು ಒಂದು ರೂಮ್ ಬರುತ್ತೆ ಇಲ್ಲಿ. ಓಕೆ, ತೋರಿಸಿ ಸರ್ ಅದನ್ನು. ಇದೆಲ್ಲ ನಮ್ಮ ಸೇಫ್ಟಿ ಗ್ರಿಲ್ ಬಂದ್ಬಿಟ್ಟು ನಾವೇ ಮಾಡ್ಕೊಟ್ಟಿರೋಂಥದ್ದು. ಇದೆಲ್ಲ ನೀವೇ ಮಾಡ್ಕೊಂಡು? ನಮ್ಮ ಪ್ಯಾಕೇಜಲ್ಲೇ ಬಂದಿತ್ತು, ಮುಂದೆ ಡಿಸ್ಕಷನ್ ಮಾಡಿದ್ವಿ. ತುಂಬ ಸೇಫ್ ಆಗಿದೆ ಮಾತ್ರ ಇಲ್ಲಿ. ಓಕೆ, ಸಿಂಗಲ್ BHK ಮನೆ. ಸಿಂಗಲ್ BHK ಅನ್ನೋದಕ್ಕಿಂತ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಬ್ಯಾಚುಲರ್ ರೂಮ್ ಸಲ, ಬ್ಯಾಚುಲರ್ ರೂಮ್ ಥರ ಇಟ್ಕೋಬೋದು. ಜಸ್ಟ್ ಸ್ಟಡಿ ಎಷ್ಟಿದೆ ಇದು ಸುತ್ತಲ? ಸರ್ ಇದು ಸುತ್ತಲೇ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 12ಕ್ಕೆ 13 ಇದೆ ಸರ್ ಇದು. ಓಕೆ ಓಕೆ. ಸ್ವಲ್ಪ ಇದು ಬರೋಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ವಾರ್ಡ್ರೋಬ್ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ, ಸ್ಟೋರ್ ರೂಮ್ ತರ. ನೋಡಿ ವೀಕ್ಷಕರೇ, ಒಂದು ಮನೆ ಕಟ್ಟೋದು ಅಂತ ಹೇಳಿದ್ರೆ ಒಂದು ಡಿಸೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಗೆ ಎಷ್ಟು ಜಾಗ ಇದೆ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಬಂದರೆ ಈ ಒಂದು ಪೈಪ್ ಲೈನ್ ಕೂಡ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ. ನನಗೆ ಇದು ಭಾಳ ಇಷ್ಟ ಆಯಿತು ಇದನ್ನು ನೋಡಿದ್ರೆ. ಈಗ ಎಲ್ಲರ ಮನೆಯಲ್ಲೂ ಹಿಂಗಿರೋದಿಲ್ಲ, ಆದರೆ ಇದನ್ನು ನೀವೇ ಮಾಡಿರ್ತೀರಲ್ಲ? ಖಂಡಿತ. ಪ್ಲಂಬಿಂಗ್ ಎಲ್ಲ ನಮ್ಮ ಪ್ಯಾಕೇಜಲ್ಲೇ ಇರುತ್ತೆ. ಪ್ಲಂಬಿಂಗ್ ಕೂಡ ಇನ್ವಾಲ್ವ್ ಆಗಿ ಬರುತ್ತೆ ಅದರ ಇನ್ಕ್ಲೂಡಿಂಗ್ ಬರುತ್ತೆ ಸರ್. ಓಕೆ, ನೋಡಿ ಇದರಲ್ಲಿ ಮತ್ತೆ ಹಾಟ್ ವಾಟರ್ ಮತ್ತೆ ನಿಮಗೆ ಕೋಲ್ಡ್ ವಾಟರ್ ಸಪರೇಟ್ ಆಗಿ ಕೊಟ್ಟಿದೆ ಸರ್ ಇದು ಲೈನ್ಸ್ ಎಲ್ಲ. ಅದೇ ರೀತಿ ನಿಮಗೆ ಸ್ಟೇರ್ ಕೇಸ್ ಮೇಲ್ಗಡೆ ಹತ್ಕೊಂಡು ಹೋದ್ರೆ ಸೋಲಾರ್ ಬರುತ್ತೆ, ಅದ್ರ ಮೇಲ್ಗಡೆ ಟ್ಯಾಂಕ್ ಬರ್ತಾ ಇದೆ ನಿಮಗೆ. 3 ಟ್ಯಾಂಕ್ ಇದೆ, ಅದೆಲ್ಲ ಫುಲ್ ಸೆಟಪ್ ಎಲ್ಲ ನಿಮ್ದೇ ಆಗಿರುತ್ತೆ? ಹೌದು ಸರ್, ನಮ್ಮ ಕಡೆ ಪ್ರತಿಯೊಂದು ನಿಮ್ದೇ ಆಗಿರುತ್ತೆ. ಪ್ರತಿಯೊಂದು ನಾವೇ ಮಾಡ್ತೀವಿ ಸರ್. ಈಗ ಈ ಮನೆಯ ಟೂರ್ ಅನ್ನ ನಮ್ಮ ವೀಕ್ಷಕರು ನೋಡಿದ್ರು. ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟೋರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಅಂದ್ರೆ ಕರೆಕ್ಟ್ ಆಗಿರೋ ಟೈಮ್ಗೆ ಮಾಡ್ಕೊಡೋದಿಲ್ಲ, ನಮ್ಗಿರೋ ಬಜೆಟ್ಗೆ ಮಾಡೋದಿಲ್ಲ. ಆಮೇಲೆ ನಂದು ಇಲ್ಲಿ ಕೆಳಗಡೆ ಒಂದು ಮನೆ ಇದೆ, ಅದ್ರ ಮೇಲ್ ಕಟ್ಟಿ ಕೊಡಿ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ, ನಮ್ಗೆ ನೀಟ್ ಆಗಿರೋದೇ ಒಂದು ಸೈಟ್ ಬೇಕು, ನಾವು ಯಾವ್ದೋ ಮಾಡಿದ್ದನ್ನು ನಾವು ಮಾಡೋದಿಲ್ಲ ಅಂತ ಹೇಳೋದೆಲ್ಲ ಇದೆ. ಸೊ ಅದಕ್ಕೊಂದು ಆನ್ಸರ್ ಸಿಗ್ಬೇಕು ಅಂತಾನೆ ಇವತ್ತು ಈ ವಿಡಿಯೋನ ಮಾಡಿದ್ದು. ಇದು ಈ ಮನೆ ಕಂಪ್ಲೀಟ್ ಮಾಡೋಕೆ ಎಷ್ಟು ದಿನ ತಗೊಂಡ್ರಿ ನೀವು ಸರ್? ಈ ಮನೆ ಕಂಪ್ಲೀಟ್ ಮಾಡಕ್ಕೆ ನಿಮಗೆ 8 to 9 months ಕಂಪ್ಲೀಟ್ ಮಾಡ್ಕೊಟ್ಟಿದೆ ಸರ್. ಇಂಟೀರಿಯರ್ ಮಾಡಿಸ್ತಾ ಇದ್ದಾರೆ, ಸ್ವಲ್ಪ ಸಣ್ಣ ಬಿಟ್ಟು ಟಚ್ ಅಪ್ ವರ್ಕ್, ಆಮೇಲೆ ಏನೋ ಅರ್ಜೆಂಟ್ಗೋಸ್ಕರ ಅವರು ಗೃಹಪ್ರವೇಶ ಟೈಮ್ ಇಲ್ಲ, ಚೆನ್ನಾಗಿಲ್ಲ ಅಂತ ಮಾಡ್ಕೊಂಡ್ರು. ಆಮೇಲೆ ಒಂದು 10% ವರ್ಕ್ ಇತ್ತು, ಅದನ್ನ ಇವಾಗ ಫಿನಿಶಿಂಗ್ ಮಾಡ್ಕೊಡ್ತಾ ಇದೆ ಸರ್. ಆಲ್ಮೋಸ್ಟ್ 9 months ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದೆ ಸರ್. 9 months ಫುಲ್ ಕಂಪ್ಲೀಟ್ ಆಯ್ತು, ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದೆ. ಮುಂಚೆ ಅವ್ರನ್ನ ಕೆಲಸ ಅವ್ರಿಗೆ ಒಪ್ಸಕ್ಕೆ ಮುಂಚೆ ಭೇಟಿಯಾದೆ. ಅವರನ್ನು 1-2-3 ಬಾರಿ ಭೇಟಿ ಮಾಡಿ ಚರ್ಚೆ ಮಾಡಿದೆ, ಡೀಟೇಲಾಗಿ ಮಾಡಿದೆ. ಆಮೇಲೆ ನನಗೆ ನನ್ನ ಬಡ್ಜೆಟ್ಗೆ ಇದಾಗಬೇಕಿತ್ತಲ್ಲ, ಅಡ್ಜಸ್ಟ್ ಆಗಬೇಕಿತ್ತಲ್ಲ, ಯಾಕಂದರೆ ಐ ಆಮ್ ಎ ರಿಟೈರ್ಡ್ ಪರ್ಸನ್ನು. ಸೊ ಹಂಗಾಗಿ ಅವ್ರನ್ನ ಮತ್ತೆ ನಾನು ನಮ್ಮ ಮನೆಯವರು ಇಬ್ಬರು ಹೋಗಿ ಕೂತು ಸುದೀರ್ಘ ಚರ್ಚೆ ಮಾಡಿ ನಮ್ಮ ಬಡ್ಜೆಟಲ್ಲಿ ಅಕಾಮಡೇಟ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾತಾಡಿ, ಆಮೇಲೆ ಅವರು ನೋಡಿ ಈ ಥರ ಮಾಡ್ಬೋದು ಅಂಥೇಳಿ ಸಜೆಷನ್ ಮಾಡಿದ್ರು. ಸೊ ಹಂಗಾಗಿ ಅವ್ರ ಕಡೆಯಿಂದ ಮಾತಾಡಿ ಫೈನಲಾಗಿ ಅವರ ಮಾತಾಡಿದಾಗ ಅವ್ರದ್ದು ಏನು ರಿಯಾಕ್ಷನ್ಸ್ ಇದೆ, ಮತ್ತು ಅವ್ರಿಗಾಗಲೇ ಒಂದು ಸ್ವಲ್ಪ ಇದ್ರ ಬಗ್ಗೆ ಏನಿದೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ, ನಾನು ಹಿಂದಿಂದ ವಿಚಾರ ತಿಳ್ಕೊಂಡಿದ್ದೀನಿ. ಸೊ ಹಂಗಾಗಿ ಗೊತ್ತಾಯಿತು, ಇವ್ರ ಕಡೆ ಕೊಟ್ಟರೆ ನನ್ನ ದುಡ್ಡು ಸೇಫು, ಮತ್ತು ನಾನು ಇದರಿಂದ ಒಂದು ಒಳ್ಳೆ ಮನೇನು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅನ್ನೋದು ನನ್ನ ಗಮನಕ್ಕೆ ಬಂತದು. ಸೊ ಹಂಗಾಗಿ ಏನು ಮಾಡಿದೆ, ಇದು ನಮ್ಮಿಬ್ಬರದು ಎಫರ್ಟ್ಸ್ ಇದೆ. ಯಾಕಂದರೆ ಬೋತ್ ಆಫ್ ಅಸ್ ಆರ್ ವರ್ಕಿಂಗ್, ಇಬ್ಬರು ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಮಗನೂ ಅದರಲ್ಲಿ ಸ್ವಲ್ಪ ಜಾಯಿನ್ ಆಗಿದ್ದಾನೆ. ಸೊ ಹಂಗಾಗಿ ಫಸ್ಟು ನಾವು 2002-2003 ಈ ಏರಿಯಾಗೆ ಬಂದವರು. ಆಗ ಯಾರ್ದು ಏನು ದುಡ್ಡು ತುಂಬ ಅಭಾವ ಇತ್ತು ಅವಾಗ. ಸೊ ಅಂಥ ಟೈಮಲ್ಲಿ ಏನು ಮಾಡಿದ್ವಿ, ನಾನೇ ಧೈರ್ಯ ಮಾಡಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಈಗ ನಾನು ರಿಟೈರ್ಡ್ ಆದಮೇಲೆ ನನಗೇನು ರಿಟೈರ್ಮೆಂಟ್ ಬೆನಿಫಿಟ್ಸ್ ಬಂತಲ್ಲ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಫ್ಯೂಚರ್ಗೆ ಪ್ಲ್ಯಾನ್ಗೆ ಚೆನ್ನಾಗಾಗುತ್ತೆ ಅಂಥೇಳಿ ಆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ನಾವು ಎನಿ ಟೈಮ್ ಫೋನ್ ಮಾಡಲಿ, ಇನ್ನೊಂದು ವಿಚಾರ ಡಿಸ್ಕಸ್ ಮಾಡಲಿ, ಅಥವಾ ಯಾವುದೇ ಪರ್ಚೇಸ್ಗೆ ಹೋಗಲಿ, ಇದಾಗಲಿ, ಅವರು ಏನಿದೆ ಆಪ್ಷನ್ಸ್ ಅವ್ರದ್ದು ಹೇಳ್ತಾರೆ. ಆವಾಗ ನಮ್ಗೆ ಅಲ್ಲೇನಾದ್ರು ಬೇಡ, ನಿಮ್ಗೇನಾದ್ರು ಗೊತ್ತಿದ್ರೆ, ನಿಮಗೆ ಅದ್ರ ಬಗ್ಗೆ ತಿಳಿದಿದ್ರೆ ನೀವು ನಿಮ್ಮ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಬೇಕಾಗಿರೋ ಮೆಟೀರಿಯಲ್ಸ್ ಆಗಲಿ, ಟೈಲ್ಸ್ ಆಗಲಿ, ಎಲ್ಲದಕ್ಕೂ ಒಂದು ಫ್ರೀ ಆಪ್ಷನ್ ಇದೆ. ಅವ್ರ ಕಡೆಯೇ ತೊಗೊಬೇಕು ಅಂತ ಏನು ಅವರು ಬಲವಂತ ಇಲ್ಲ. ಮತ್ತು ಅವರು ನಮ್ದೇನು ಅಗ್ರಿಮೆಂಟ್ ಇದೆ ಅದ್ರ ಪ್ರಕಾರ ಅವರು ನೀವು ಹಿಂಗೆ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ನಾವು ಅದರಲ್ಲಿ ಪ್ಲ್ಯಾನ್ ಮಾಡಿ ಹೋಗೋದಕ್ಕೂ ಒಂದು ಅನುಕೂಲ ಆಗುತ್ತೆ. ಹಾಗೆ ನಾವೇ ಸಪ್ರೇಟಾಗಿ ಮಾಡ್ತೀವಿ ಅಂದರೆ ನಮ್ಗೆ ಆ ಲೆಕ್ಕ ಸಿಗಲ್ಲ.
ಇವರು ಯಾವಾಗ ನಮಗೆ ಆ ಒಂದು ವಿಚಾರ ನಮ್ಮ ಮುಂದೆ ಇಡ್ತಾರಲ್ಲ, ಸೊ ಅವಾಗ ನಮ್ಮ ತಲೆಯಲ್ಲಿ ಒಂದು ಪಕ್ಕ ಒಂದು ಬರುತ್ತೆ, ಹಿಂಗೆ ನಾವು ಹೋಗ್ಬೋದು, ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೋದು ಅನ್ನೋದು ಒಂದು ಆಗುತ್ತೆ. ಅದು ಆಪ್ಷನ್ಸ್ ಕೊಡ್ತಾರೆ. ಹಾಂ, ಸೊ ಆಪ್ಷನ್ಸ್ ನಮ್ಗೆ ಈಸಿ ಆಗುತ್ತೆ. ನಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ, ನಮಗೆ ಸ್ವಲ್ಪ ಏನೋ ಸ್ವಲ್ಪ ಗೊತ್ತಿರುತ್ತೆ. ಬಟ್ ಇವ್ರಿಗೆ ಫೀಲ್ಡಲ್ಲಿ ಇರ್ತಾರಲ್ಲ, ಸೊ ಇವ್ರಿಗೆ ಪ್ರತಿಯೊಂದು ಮೆಟೀರಿಯಲ್ದು ಎಷ್ಟು ಕಮ್ಮಿ ಎಷ್ಟು ಜಾಸ್ತಿ ಬೆಟರ್ ಕ್ವಾಲಿಟಿ ಆಪ್ಷನ್ಸ್, ನಮಗೆ ಬೆಟರ್ ಆಪ್ಷನ್ಸು ಕರೆಕ್ಟಾಗಿ ತಂದು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಸೊ ಅವಾಗ ನಮಗೆ ಬೆಟರ್ ಚಾಯ್ಸ್ ತೊಗೊಳಕ್ಕೆ ಟೆಕ್ನಿಕಲ್ ಪಾಯಿಂಟು ಅದೆಲ್ಲನೂ ಸ್ವಲ್ಪ ನೋಡಿ ಈಸಿಯಾಗಿ ಚಾಯ್ಸ್ ಮಾಡ್ಬೋದು. ಹಂಗಾಗಿ ಸೊ ಇವರು ನಾವು ಒಂದೆರಡು ಕಡೆ ಯೂಟ್ಯೂಬು ಅದು ಇದು ವಿಚಾರಿಸಿ ನಾವು ಸಜೆಷನ್ಸ್ ತಂದಾಗ ಅವ್ರು ಅದಕ್ಕೇನು ಇದು ಮಾಡಿಲ್ಲ, ಇದನ್ನು ತೊಗೋಬೋದು ನೀವು, ಅದು ಕಂಟಿನ್ಯೂ ಮಾಡಿ, ಅವರು ಅದಕ್ಕೆ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಹೇಳಿ, ಸೊ ನಾವು ಆಮೇಲೆ ಡಿಸಿಷನ್ ತೊಗೋತಾ ಇದ್ವಿ. ಸಂಪೂರ್ಣ ಸಪೋರ್ಟಿವ್ ಆಗಿತ್ತು. ಅದರಲ್ಲೇನು ಕೊರತೆ ಇಲ್ಲ ಬಿಡಿ. ಓಕೆ ಸೂಪರ್. ನೋಡಿ ವೀಕ್ಷಕರೇ, ಯಾರಿಗಾದರೂ ಮನೆ ಕಟ್ಟಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದ್ದರೆ, ಯಾರಾದರೂ ಒಬ್ಬ ಒಳ್ಳೆ ಕನ್ಸ್ಟ್ರಕ್ಷನ್ ನಾವು ಹುಡುಕ್ತಾ ಇದ್ದೀವಿ ಅನ್ನೋದಿದ್ರೆ ವೀರಭದ್ರ ಅವ್ರನ್ನ ನೇರವಾಗಿ ನೀವು ಕರೆ ಮಾಡ್ಬೋದು, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಬೆಂಗಳೂರಲ್ಲಿ ಅವರ ಕೇಂದ್ರ ಕಚೇರಿ ಕೂಡ ಇದೆ. ನಿಮ್ಮ ಆಫೀಸ್ ಅಡ್ರೆಸ್ ಒಂದ್ಸಲ? ನಮ್ಮ ಆಫೀಸ್ ಅಡ್ರೆಸ್ ಬಂದುಬಿಟ್ರು ನಿಮಗೆ ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನಿಂದ ಒಂದು 200 ಮೀಟರ್ ವಾಕಬಲ್ ಸರ್. KTM ಶೋರೂಮ್ ಆಪೋಸಿಟ್ ನಮ್ಮ ಆಫೀಸ್ ಇದೆ ಸರ್. ಎಸ್ ಖಂಡಿತ. ನಾನು ಅಲ್ಲಿಯ ಒಂದು ಅಡ್ರೆಸ್ಸನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸರ್. ಯಾರೇ ಬಂದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿಯೇ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ನೀವೆಲ್ಲೋ ಇರೋದು, ಬ್ಯುಸಿ ಇರೋದು, ಆ ರೀತಿ ಏನು ಸಮಸ್ಯೆ ಆಗೋದು ಬೇಡ. ಈಗ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರು ಅಂದರೆ ಈ ವಿಡಿಯೋನ ನೋಡ್ಕೊಂಡು ಯಾರಾದರೂ ಬಂದರೆ ಅವ್ರಿಗೆ ಏನೋ ಸ್ಪೆಷಲ್ ಕನ್ಸೆಷನ್ ಏನಾದರೂ ಸಿಗುತ್ತಾ, ಏನಾದರೂ ಆಫರ್ ಕೊಡ್ತೀರಾ ಹೇಗೆ ಅಂತ? ಸರ್ ಲಾಸ್ಟ್ ಟೈಮ್ ಎಲ್ಲ ಪ್ರತಿ ಪ್ಯಾಕೇಜಲ್ಲಿ 50 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೆ. ಈಗ ಪ್ರೆಸೆಂಟ್ ಸ್ವಲ್ಪ ರೇಟ್ ಎಲ್ಲ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ಪ್ರತಿ ಪ್ಯಾಕೇಜಲ್ಲಿ ನೆಗೋಷಿಯಬಲ್ ಇರುತ್ತೆ. ಬಟ್ 50% ಅಂತ ಹೇಳಕ್ಕಾಗಲ್ಲ. 50 ಲಾಸ್ಟ್ ಟೈಮ್ ನಿಮ್ಗೆ ಕೊಡದೆ 50 ರೂಪೀಸ್ ನ ಡಿಸ್ಕೌಂಟ್ ಕೊಡ್ತಾ ಇದೆ, ಅಷ್ಟು ಕೊಡಕ್ ಆಗಲ್ಲ ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ. ಬಟ್ ಖಂಡಿತ ನೆಗೋಷಿಯಬಲ್ ಇರುತ್ತೆ ಸರ್. G+3 G+2 ಆತರ ಏನಾದ್ರು ಇದ್ರೆ ಖಂಡಿತ ನಮ್ಮ ಕಡೆಯಿಂದ ನಿಮ್ಗೆ 50 ರೂಪೀಸ್ ಏನಿದೆ ಅದೇ ಡಿಸ್ಕೌಂಟೇ ಕೊಡ್ತಾ ಇದೀವಿ. ಬಟ್ ಗ್ರೌಂಡ್ ಫ್ಲೋರ್ ಮಾತ್ರ ಇರುತ್ತೆ, ಫಸ್ಟ್ ಫ್ಲೋರ್ ಮಾತ್ರ ಇದ್ದಾಗ ಸ್ವಲ್ಪ ನೆಗೋಷಿಯಬಲ್ ಕಡಿಮೆ ಇರುತ್ತೆ. ಓಕೆ ಸೂಪರ್ ಸರ್. ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಯಾರಿಗಾದ್ರೂ ಈಗ ಮನೆ ಕಟ್ಟೋಕೆ ಆಗಲ್ಲ, ಸಮಸ್ಯೆ ಇದೆ, ನಮ್ದು ಹಳೆ ಬಿಲ್ಡಿಂಗ್ ಇದೆ ಅನ್ನೋರು ಇದ್ರೆ ಬಹುಶಃ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ. ಸೊ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆಯ ಮನೆ ವಿತ್ ಒಳ್ಳೆಯ ಡಿಸೈನ್ ಜೊತೆಗೆ ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾಗರಬಾವಿಯಲ್ಲಿರುವಂತಹ ಮನೆ ಇದು. ಸೊ ಇದನ್ನು ಸಂಪೂರ್ಣವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೆ ಒಂದು ಐಡಿಯಾ ಸಿಗಲಿ ಅನ್ನುವ ದೃಷ್ಟಿಯಲ್ಲೇ ಈ ವಿಡಿಯೋನ ಮಾಡಿರುವಂಥದ್ದು. ಜೊತೆಗೆ ಏನಾದರೂ ಈ ಥರ ಇವರಿಂದ ವರ್ಕ್ ಮಾಡ್ಕೋಬೇಕು ಅನ್ನೋರಿದ್ರೆ ಅವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಕಾಂಟ್ಯಾಕ್ಟನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.